ಹಲೋ ಅಣ್ಣ ಹೇಳ್ರಿ. ಹಲೋ ಹಲೋ ಅಣ್ಣ. ನಿರ್ಪದಿ ಸರ್ ಅಲ್ರಿ? ಹೌದೌದು ನಾನು ಹೇಳ್ರಿ. ನಾನು ರೀ ಮುರ್ತುಜ್ ಅಂತ್ರಿ. ಹಾಂ ಅಣ್ಣ ಹೇಳಿ ನಮಸ್ತೆ. ನಮಸ್ತೆ ಅಣ್ಣ. ಇದು ಅದು ಲೇಬರ್ ಕಾರ್ಡ್ ಆಯ್ತಣ್ಣ ಇವತ್ತು ನಂದು. ಕೆಲಸ ಆಯ್ತಾ? ಹಾಂ ರೀ, ನೀವು ಬಂದಿದ್ದಕ್ಕೆ ಆಯ್ತು ರೀ ಸರ್ ಅದು. ನಮ್ದೇನಾಯ್ತಪ್ಪ ಶಿವ. ಇಲ್ಲಾಂದ್ರೆ ಆಗ್ತಿದ್ದಿಲ್ರಿ, ಅದು ಅಸಲು ಗೋಳಾಡ್ಸ್ತಿದ್ರಿ ಅವರು. ಹೌದಾ? ಹ್ಞೂ ರೀ, ಇಲ್ಲಾಂದ್ರೆ ನಮಗೆ ಇನ್ನೂ 3 ತಿಂಗಳ ದಪ್ತಿದ್ರು ಅವರು. ಹೌದಲ್ಲ? ಹ್ಞೂ ರೀ ಸರ, ನೀವು ಬಂದಿದ್ದಕ್ಕೆ ಭಾಳ ಹೆಲ್ಪ್ ಆಯ್ತು ರೀ. ಒಂದು ನಮೂನಿ ಲೋಕಾಯುಕ್ತರ್ಕಿಂತ ಡಬಲ್ ಇದ್ರಿ ಸರ. KRS ಪಾರ್ಟಿ ಐದಾರಲ್ರಿ, ಹಾಂ ಅದು ಏನು ಸರ, ಒಬ್ರು ಈ ನಮೂನಿ ಕ್ಲಾಸ್ ತಗೊಂಡಾರ ಸರ್. ಅವ್ರಿಗೆ ನೌಕರಿ ಬಿಟ್ಟು ರಾಜೀನಾಮೆ ಕೊಟ್ಟು ಬಿಡ್ಬೇಕ್ರಿ ಅವ್ರು, ನಿಯತ್ತಾಗಿ ಮನುಷ್ಯರು ಇದ್ರ. ಹೌದೌದೌದು. ನೀವು ಹಾಕಿರಲ್ಲ ಸರ್ ಇದು ವಾಟ್ಸಪ್ನಾಗ, ಗ್ರೂಪ್ನಾಗ, ಅದು ಓಪನ್ ಮಾಡಿ ನೋಡಿದ್ದೆ ಸರ್ ನಾನು. ಹಾಂ ಅವರು ಕರೆಕ್ಟಾಗಿ ಮನುಷ್ಯತ್ವ ಇದ್ರ ರಾಜೀನಾಮೆ ಕೊಟ್ಟು ಬಿಡ್ಬೇಕು ಸರ್ ನಾಳೆಗೆ. ಹೌದಲ್ಲ? ಹಂಗ ಕ್ಲಾಸ್ ತಗೊಂಡಾರ ಸರ್. ನಿಜ ಲೋಕಾಯುಕ್ತರ್ಕಿಂತ ಡಬಲ್ ಐತಿ ಸರ್ KRS ಪಾರ್ಟಿ. ಅಂದ್ರೆ ಮುಂದೆ ಒಂದಿನ ಹಾಂ ಆಡಳಿತಕ್ಕೆ ಬಂದೇ ಬರ್ತೀವಿ ಸರ್. ಹೌದಲ್ಲ? ಡೆಫಿನೆಟ್ಲಿ, ಯಾವುದೇ ಅನುಮಾನ ಇಲ್ಲ ಸರ್. ಹಾಂ 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 ಹ್ಞೂ ಸರ್, ಹಿಂಗೆ ನಾವು ಮುಂದಕ್ಕೆ ಸರ್. ಏನಾರ ಇದ್ರೆ ಸರ್ ನನಗೆ ಒಂದು ಸ್ವಲ್ಪ ಫೋನ್ ಮಾಡಿರಿ ಸರ್. ನನಗೆ ಸ್ವಲ್ಪ ಗ್ರೂಪ್ ನೋಡೋಕ್ಕಾಗಲ್ಲ ಸರ್. ಸಾಯಂಕಾಲ ನೋಡ್ತೀನಿ ರೀ. ಒಮ್ಮೆ ನಾನು ಮನೆಗೆ ಹೋದ ಕೆಲ್ಸದಾಗ ಇರ್ತೀನಲ್ಲ ಸರ್, ಹಾಂ 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 ನೋಡೋಕ್ಕಾಗಲ್ಲ ಸರ್. ಸಾಯಂಕಾಲ ನೋಡ್ತೀನಿ ರೀ. ಹಂಗೇನಾರ ಇದ್ರೆ ಸ್ವಲ್ಪ ಫೋನ್ ಮಾಡಿಬಿಡ್ರಿ ಸರ್, ನಾನು ಬಂದ್ಬಿಡ್ತೀನಿ ರೀ. ಇಲ್ಲ ಖಂಡಿತ ಖಂಡಿತ. ಈಗ ನಾವು ಸಿಂಧನೂರಿನಲ್ಲಿ ಒಂದು ಒಳ್ಳೆ ಆಡಳಿತ ವ್ಯವಸ್ಥೆ ಕಟ್ಟಲಿಕ್ಕೆ ಮತ್ತೆ ಎಲ್ಲೆಲ್ಲಿ ಅನ್ಯಾಯ, ಭ್ರಷ್ಟಾಚಾರ, ಮೋಸ, ವಂಚನೆ ನಡೆಯುತ್ತಿದೆ ಜನಸಾಮಾನ್ಯರ ಮೇಲೆ, ಹಾಂ ಸರ್, ಅದು ಯಾವುದೇ ಕಾರಣಕ್ಕೂ ಯಾವುದೇ ಇಲಾಖೆ ಇರಲಿ, ಯಾರೇ ಅಧಿಕಾರಿ ಇರಲಿ, ನಾವು ಯಾವತ್ತಿಗೂ ಜನಸಾಮಾನ್ಯರ ಪರವಾಗಿ ಇರ್ತೀವಿ. ಅವ್ರ ವಿರುದ್ಧ ಧ್ವನಿ ಎತ್ತಿ, ಅಧಿಕಾರಿಗಳ ವಿರುದ್ಧ ಧ್ವನಿ ಎತ್ತಿ. ಒಳ್ಳೇದು. ಈಗ ನೀವು ಹೇಳ್ತಾ ಇದ್ರಿ ನಾವು ಬಂದಿದ್ದಕ್ಕೆ ಕೆಲಸ ಆಯ್ತು ಅಂತ ಹೇಳಿ. ಹಾಂ ಸರ್, ಇಲ್ಲಾಂದ್ರೆ ಇನ್ನ 3 ತಿಂಗಳು ದಬ್ಬ ಬಿಡ್ತಿದ್ರು ಸರ್ ಅವರು. ಲೇಬರ್ ಕಾರ್ಡ್ ಅಸಲ್ ಆಗ್ತಿದ್ದಲ್ರಿ ನಾವು ಹೋದ್ರ. ಲೇಬರ್ ಕಾರ್ಡ್ ಅದು ಲೈನ್ ಪ್ರಕಾರ ಮಾಡ್ಬೇಕು, ಅದು ಪ್ರಕಾರ ಮಾಡ್ಬೇಕು ಸರ್. ಅದು ಇರೋದು 1 ವರ್ಷ ಟೈಮ್ ರೀ. ಈಗ ಇವತ್ತಿನ ಡೇಟ್ಲೆ 1 ವರ್ಷ ಟೈಮ್ ಕೊಟ್ಟಾರೆ ನನಗೆ. ಮತ್ತೊಂದು ಈಗ ಸರ್ ನಾನು ಹೇಳೋದು 1 ನಿಮಿಷ ಅರ್ಥ ಮಾಡಿಕರಿ ಸರ್. ಒಂದು ಯೋಚನೆ ಮಾಡ್ರಿ ಸರ್. ನಾನು 3 ತಿಂಗಳ ಅಡ್ಡಾಡಿನಿ ಸರ್ ಆಫೀಸಿಗೆ. 3 ತಿಂಗಳು ಲೆಸ್ ಆಗ್ಬಿಡ್ತು ಸರ್. ಈಗ ಸರ್ಕಾರಕ್ಕೆ ಲೆಸ್ ಆಗ್ಬಿಡ್ತ್ರಿ. ನಾನು ಏನಾರ ಅಕಸ್ಮಾತ್ 3 ತಿಂಗಳ ಒಳಗೆ ಏನಾರ ಡೆತ್ ಆದ್ರೆ, ಕೆಲಸದ ಮ್ಯಾಗ ಏನಾರ ಡೆತ್ ಆದ್ರೆ 1 ನಯ ಪೈಸಾ ಬರಂಗಿಲ್ಲ ಸರ್. ಹೌದು. ಇದು ಒಂದು ನಿಮಿಷ ಸರ್, ನೀವು ಯೋಚನೆ ಮಾಡ್ರಿ ಸರ್. ಹೌದು. ಅದಕ್ಕೆ ನಾವು ಕೇಳೋದಲ್ವಾ, ಈಗ ನೀವು ಏನೋ ಮನೆ ಕಟ್ಟಕ್ ಹೋಗಿರ್ತೀರಿ ಅಚಾನಕ್ಕಾಗಿ, ಅಲ್ಲಿ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಅದಕ್ಕೆ ಹೊಣೆಗಾರ ಯಾರು ಅಂತೇಳಿ ಸರ್ಕಾರದ ವತಿಯಿಂದ ಸಿಗುವಂತ ಎಲ್ಲ ಸೌಲಭ್ಯಗಳು, ಯೋಜನೆಗಳು ನಿಮ್ಗೆ ಕೈ ತಪ್ತಾ ಇತ್ತು ಅಲ್ವಾ? ಕೈ ತಪ್ತಾವ ಸರ್. ನಾಳೆ ನಮ್ಮ ಮಕ್ಕಳು ಮರಿ ಅದಕ್ಕೆ ಈ ವಿಷಯ ನೀವು ಗಮನ ತಗೊಂಡು ಹೋದ್ರು ಕೂಡ ನಿಮಗೆ ಮಾತು ಕೇಳಿಲ್ಲ ಅಧಿಕಾರಿಗಳು. ಅದಕ್ಕೆ ನಮಗೆ ಹೇಳಿದ್ರಿ, ನಾವು ಬಂದು ನಿಮಗೆ ಇದು ಮಾಡ್ಕೊಡ್ತೀವಿ. ಸಹಕಾರ ಮಾಡಿದ್ರು ಸರ್, ಸಹಕಾರ ಮಾಡಿದ್ರು ಸರ್. KRS ಪಾರ್ಟಿ ಐತಲ್ ಸರ್, ನಾವು ಯಾವತ್ತಿಗೂ ನಿಮ್ ಜೊತೆಗೆ ಇರ್ತೀವಿ ಸರ್. ನಮ್ಮ ಕೊನೆ ಉಸಿರು ಇರುವವರೆಗೆ ನಾವು KRS ಪಾರ್ಟಿ ಕೈ ಜೋಡಿಸ್ತೀವಿ ಸರ್. ಇವತ್ತಲ್ರಿ ಯಾವತ್ತಿಗೂ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಹ್ಞೂ ಸರ್, ಯಾವಾಗ ಏನಾರ ಇದ್ರೆ ಸರ್ ನಮಗೆ ಕರೀರಿ ಸರ್, ನಾವು ಬರ್ತೀವಿ ನಿಮ್ಮ ಪಾರ್ಟಿಗೆ. ನಿಮ್ಮ ಸಹಕಾರ ಪಾರ್ಟಿ ನಮ್ಮದು. ನಮ್ಮದ್ರಿ ಸರ್ ಅದು. ನಾವು ಪಾರ್ಟಿ, ನಾವು ಜವಾಬ್ದಾರಿ ಇದೀವಿ. ಈಗ ನಾವು ಬರ್ತೀವಿ ಸರ್. ಏನಾರ ಇದ್ರೆ ನಮಗೆ ಫೋನ್ ಮಾಡ್ರಿ ಸರ್. ನಾವು ಫೋನ್ಯಾಗ ಜಾಸ್ತಿ ನೋಡಕ್ ಆಗಲ್ಲ ಸರ್. ಫೋನ್ ಮಾಡ್ಬಿಟ್ರೆ ನಾವು ಇಮಿಡಿಯೇಟ್ಲಿ ಒಂದು 5-10 ನಿಮಿಷದಾಗ ಆಗುತ್ತಂತೀವಿ ಸರ್. ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ತೀವಿ. ಓಕೆನಾ, ಓಕೆನಾ. ನಮಸ್ತೆ ಅಣ್ಣ, ನಮಸ್ತೆ. ಒಳ್ಳೇದಾಗ್ಲಿ ಸರ್. ಆಮೇಲೆ ಏನೇ ಸಮಸ್ಯೆಗಳು ಇದ್ರು ಕೂಡ ನೀವು ಫೋನ್ ಮಾಡ್ತಾ ಇರಿ ನಮಗೆ. ನಿಮಗೆ ಅಂತಲ್ಲ, ಒಟ್ಟಿನಲ್ಲಿ ಯಾವುದೇ ಸಮಾಜದಲ್ಲಿ ಯಾರಿಗೆ ಒಂದು ಅನ್ಯಾಯ ಆಗಿದೆ, ಮೋಸ ಆಗಿದೆ, ವಂಚನೆ ಆಗಿದೆ ಅಂತ ನಿಮ್ಗೆ ಗಮನಕ್ಕೆ ಬಂದ್ರೆ ನಮ್ಮ ಬಳಿ ಅವ್ರನ್ನ ಕರ್ಕೊಂಡು ಬನ್ನಿ, ಇಲ್ಲ ಫೋನ್ ಮಾಡಿ ಆದ್ರೂ ಹೇಳಿ. ಓಕೆನಾ? ಓಕೆ ಸರ್, ಓಕೆ ಸರ್. ನಮಸ್ತೆ. ಓಕೆ, ನಮಸ್ತೆ.